ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂತಂದರೆ, ನಾವು ಪುಣೆಯಿಂದ ಮುಂಬೈಗೆ ಒಂದು ದಿವಸದಲ್ಲಿ ಹೋಗಿ ಬಂದಿದ್ವಿ. ಅದು ಯಾವ ಥರ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಇಂಜೇವಾಡಿಯಿಂದ ನಾವು ಸಿಟಿ ಬಸ್ಸಲ್ಲಿ ನಾವು ಪುಣೆ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ವಿ. ಸೊ ಪುಣೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ 95 ರೂಪೀಸ್ ಜನರಲ್ಸ್ ಒಂದು ಟಿಕೆಟ್ ತೊಗೊಂಡೆ. ಅದರಲ್ಲಿ ಸೂಪರ್ ಫಾಸ್ಟ್ ಟ್ರೈನಿಗೆ ಹೋಗ್ಬೇಕು ಅಂತ ಇತ್ತು. ಸೊ ಅದರಲ್ಲಿ ನಮ್ಗೆ ಬಂದುಬಿಟ್ಟು ಹೊಸಪೇಟೆ ಟು ಮುಂಬೈ ಟ್ರೈನ್ ಸಿಕ್ತು. ಸೊ ಆ ಟ್ರೈನಲ್ಲಿ ನಾವು ಕೂತ್ಕೊಂಡ್ವಿ. ಅದು ಲೋನಾವಾಲಾ ಮುಖಾಂತರ ಹೋಗೋದ್ರಿಂದ ಚಳಿ ಜಾಸ್ತಿ ಇರುತ್ತೆ, ಹಂಗಾಗಿ ನಾವು ಜರ್ಕಿನ್ ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ಜರ್ಕಿನ್ ಹಾಕೊಂಡು ಹೋದ್ಮೇಲೆ ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ನಾವು ದಾದರ್ ರೀಚ್ ಆದ್ವಿ. ದಾದರ್ ರೀಚ್ ಆದ ಕೂಡಲೇ ನಾವು ಫಸ್ಟು ಏನು ಮಾಡಿದ್ವಿ ಅಂತಂದರೆ, ವೆಸ್ಟ್ ಸೈಡ್ ಹೋಗ್ಬಿಟ್ಟು ಸಿದ್ಧಿವಿನಾಯಕ್ ಟೆಂಪಲ್ಗೆ ಶೇರಿಂಗ್ ಟ್ಯಾಕ್ಸಿ ತೊಗೊಂಡ್ವಿ. ಶೇರಿಂಗ್ ಟ್ಯಾಕ್ಸಿ ಬಂದುಬಿಟ್ಟು ಒಬ್ಬೊಬ್ಬರಿಗೆ 13 ರೂಪಾಯಿನೂ ಆಯಿತು. ಸೊ ಅಲ್ಲಿಂದ ಈಗ ಸಿದ್ಧಿವಿನಾಯಕ್ ಟೆಂಪಲಿಗೆ ಬಂದಿದ್ದೀವಿ. ಈ ಸಿದ್ಧಿವಿನಾಯಕ್ ಟೆಂಪಲಲ್ಲಿ ವಿಡಿಯೋ ಅಲೋ ಇರೋದ್ರಿಂದ ನಾನು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಮತ್ತು ಸಿದ್ಧಿವಿನಾಯಕ್ ಟೆಂಪಲಿಂದ ಮತ್ತು ವಾಕಬಲ್ ಡಿಸ್ಟೆನ್ಸಲ್ಲಿ ದಾದರ್ ಬೀಚ್ ಅನ್ನೋದಿದೆ. ಸೊ ದಾದರ್ ಬೀಚ್ ಹತ್ರ ಬಂದಿದ್ವಿ. ಇಲ್ಲಿ ನೋಡಿ, ದಾದರ್ ಬೀಚಿಗೆ ನಿಮಗೆ ಇನ್ನೊಂದು ಬಾರ್ಡರ್ ಸೀಲಿಂಗ್ ಸಹಿತ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಮಂಜು ಕವಿದ ವಾತಾವರಣ ಇದೆ. ಅಲ್ಲಿಂದ ಮತ್ತೆ ನೇರವಾಗಿ ದಾದರ್ ಸ್ಟೇಷನ್ ಹತ್ರ ಬಂದುಬಿಟ್ಟು ಅಲ್ಲಿ ಪೋಹಾ ಮತ್ತು ವಡಾಪಾವ್ ತಿಂದುಬಿಟ್ಟು ಮತ್ತೆ ನೆಕ್ಸ್ಟು CSTಗೆ ಹೋಗ್ಬಿಟ್ಟೆ. ಲೋಕಲ್ ಟ್ರೈನಲ್ಲಿ CSTಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂಬಾದೇವಿ ಮಂದಿರ ಹತ್ರ ಹೋದ್ವಿ. ಮುಂಬಾದೇವಿಯಲ್ಲೂ ಒಳಗೆ ಅಲೋ ಇರೋದ್ರಿಂದ ನಾನು ಹೊರಗಡೆಯೇ ತೋರಿಸ್ತಾ ಇದ್ದೀನಿ, ಒಳಗಡೆ ವಿಡಿಯೋ ಅಲೋ ಇಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ತಾಜ್ ಹೋಟೆಲ್ಲು ಮತ್ತು ಗೇಟ್ವೇ ಆಫ್ ಇಂಡಿಯಾ ಹತ್ರ ಬರ್ತೀವಿ. ಸೊ ಇದು ಸರಿಸುಮಾರು ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಸೊ ವಿಪರೀತ ಬಿಸಿಲಿರುತ್ತೆ. ಏನಂದರೆ ನಾವು ಈ ಪ್ಲೇಸೆಲ್ಲ ನೈಟ್ ಹೋಗೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಏನು ಮಾಡ್ತೀವಿ, ನಾವು ಒಂದೇ ದಿವಸ ಪ್ಲಾನ್ ಮಾಡಿರೋದ್ರಿಂದ ನಾವು ಮಧ್ಯಾಹ್ನನೇ ಕವರ್ ಮಾಡಿದ್ದೀವಿ. ಅದಾದಮೇಲೆ ಮಧ್ಯಾಹ್ನ 3 ಗಂಟೆಗೆ ಮರೈನ್ ಡ್ರೈವ್ ಬಂದಿವಿ. ಮರೈನ್ ಡ್ರೈವ್ ಬಂದುಬಿಟ್ಟು ಇದು ರಾತ್ರಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಲೈಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ರೋಡ್ ಎಲ್ಲ ಭಾಳ ಚೆನ್ನಾಗಿ ಒಂಥರ ನಕ್ಲೆಸ್ ಟೈಪ್ ಕಾಣಿಸುತ್ತೆ. ಹೈದ್ರಾಬಾದಲ್ಲಿ ಇರ್ತಕ್ಕಂಥ ನಕ್ಲೆಸ್ ರೋಡ್ ಥರ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನೇರವಾಗಿ ಫೈನಲಿ ನಾವು ಜುಹು ಬೀಚಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬೋಟ್ ರೈಡ್ ಮಾಡಿದ್ವಿ. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.